ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಶಾಸಕರ ಖರೀದಿ ಯತ್ನದ ಬಗ್ಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಡಿಶಾದ ನಮ್ಮ ಶಾಸಕರು ರೆಸಾರ್ಟ್ನಲ್ಲಿದ್ದರು. 5 ಕೋಟಿ ಆಫರ್ ಕೊಟ್ಟು ನಮ್ಮ ಶಾಸಕರನ್ನ ಭೇಟಿಯಾಗಿದ್ದಾರೆ. ಆದರೆ ಅವರ ಕುದುರೆ ವ್ಯಾಪಾರಕ್ಕೆ ನಮ್ಮ ಶಾಸಕರು ಒಪ್ಪಿಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟು 4 ಜನರಿದ್ದರು. ಇಬ್ಬರನ್ನ ನಮ್ಮವರು ಹಿಡಿದಿದ್ದಾರೆ. ಖಾಲಿ ಚೆಕ್ ಸಮೇತ ನಮ್ಮವರು ಅವರನ್ನು ಹಿಡಿದುಕೊಂಡಿದ್ದಾರೆ. ಪೊಲೀಸರಿಗೂ ದೂರು ಕೊಟ್ಟಿದ್ದಾರೆ. ಕಾನೂನು ಕ್ರಮ ಕೈಗೊಳ್ತೀವಿ. ಬ್ಯಾಟರಾಯನ್ಪುರ ಸುರೇಶ್ ಎಂಬುವನ ಮೂಲಕ ರೂಮ್ ಬುಕ್ ಮಾಡಲಾಗಿದೆ. ಬಿಜೆಪಿಯವರು ರೂಮ್ ಬುಕ್ ಮಾಡಿ ಉಳಿದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಡಿಕೆಶಿ ಹೇಳಿದ್ದಾರೆ. ಒರಿಸ್ಸಾದಿಂದ ಬಂದಿದ್ದಾರೆ. 4 people have come from Orissa. They have booked a room taking the assistance of one Mr. Suresh here. They have entered the premises. After entering the premises, they have met one of over there. Morning. They are offering 5 crores for vote. They have come with a blank check. They wanted 2 members. They have brought 2 checks from the BJP side. So they are confused. He has informed us. So our people have handed over checks and the people, 2 of them have escaped and 2 of them have been caught. They have accepted that. Yes, we came for the same purpose. So complaint has been on the way to file that. So they are doing the job as per the law. This is the great Operation Lotus carried out by BJP friends. So the further they will only, our leaders are there, the ACC secretaries and MP also there. They will explain to all of you what is going on. This is what I would like to inform you. ಬಟ್ ಸರ್ ಬಿಜೆಪಿ ಎಲ್ಲ ಕಡೆ ಹೀಗೆ ಮಾಡಿ ಈಗ ನಾನು ತಮಗೆ ಹೇಳ್ತಾ ಇದ್ದೀನಿ, ನಮ್ಮ MLA ಇತ್ತು, 4 ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟರಾಯನ್ಪುರ ಸುರೇಶ್ ಅಂತ ಮಾಡಿಸಿದ್ದಾರೆ. ಆಮೇಲೆ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ MLA ಮೀಟ್ ಮಾಡಿದ್ದಾರೆ. MLA ತಿಳಿಸಿದ್ದಾರೆ 5 ಕೋಟಿ ಕೊಡ್ತೀವಿ ಒಂದು ಓಟ್ಗೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರು ಕುದುರೆ ವ್ಯಾಪಾರಕ್ಕಿಲ್ಲ ಅಂತ ಹೇಳ್ತಾರೆ. ಇದನ್ನು ಚೆಕ್ಕನ್ನು ಎಲ್ಲ ಸೀಸ್ ಮಾಡ್ತಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಫೈಲ್ ಮಾಡ್ತಿದ್ದಾರೆ. ಮುಂದೆ ಕಾನೂನು ಏನಿದೆ ಅದು ಕ್ರಮ. ಮಲ್ಲಿಕಾರ್ಜುನ್ ಖರ್ಗೆ ಆಗುತ್ತೆ ಅಂತ ಎಲ್ಲಿ ಕರ್ಕೊಂಡ್ಬಂದ್ರು ಕೂಡ ಇಲ್ಲಿಗೂ ಅದೇ ವ್ಯಾಪಾರ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇನೋ ಭೇಟಿ ಮಾಡಿ ಒರಿಸ್ಸಾದಿಂದ ಬಂದಿದ್ದಾರೆ. 4 people have come from Orissa. They have booked a room. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ನೇರ ಸಂಪರ್ಕದಲ್ಲಿ. ರಾಕೇಶ್, ಈ ಹಿಂದೆ ನಾವು ಗಮನಿಸಿದ್ವಿ, ಗುಜರಾತ್ನಲ್ಲಿ ರಾಜ್ಯಸಭೆ ಚುನಾವಣೆ ಬಂದಾಗ ಆಗಲೂ ಕೂಡ ಆಪರೇಷನ್ ಕಮಲದ ಸದ್ದು ಜೋರಾಗಿತ್ತು. ಡಿಕೆಶಿ ನೇತೃತ್ವ ವಹಿಸಿದ್ರು. ಈಗ ಅದು ರಿಪೀಟ್ ಆಗ್ತಾ ಇದೆ ಒಡಿಶಾ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ. ಎಲ್ಲ ಒಂದು ಕಡೆ ಈಗ ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಏನೆಲ್ಲ ಅನುಮಾನಗಳಿದ್ದಾವೆ, ಬಿಜೆಪಿಯ ಅವ್ರ ಮೇಲೇ ನೇರ ಆರೋಪ ಮಾಡ್ದಂಗೆ ಕಾಣಿಸ್ತಿದೆ ಅಂತ ಅನ್ಸುತ್ತೆ ಡಿಕೆ ಶಿವಕುಮಾರ್ ಅವರು. ಪ್ರಭು, ಒಡಿಶಾದ ರಾಜ್ಯಸಭಾ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಜ್ಯದಲ್ಲಿರುವಂತಹ ಶಾಸಕರು ಈಗ ಮತ್ತೊಮ್ಮೆ ಅವರು ಕುದುರೆ ವ್ಯಾಪಾರದ ಭೀತಿಗೆ ಎದುರಾಗ್ತಿದ್ದಾರೆ. ಅನಾಮಿಕ 2 ವ್ಯಕ್ತಿಗಳು ಬಂದು ತಮ್ಮನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. 5 ಕೋಟಿ ರೂಪಾಯಿಗಳ ಆಮಿಷವನ್ನು ಒಡ್ಡಿ ಆ ಮುಖಾಂತರ ನಮ್ಮನ್ನು ಸೆಳೆಯುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ಅವರು ಪೊಲೀಸರಿಗೆ ನೀಡಿದ್ದಾರೆ, ದೂರನ್ನು ಕೂಡ ದಾಖಲಿಸಿದ್ದಾರೆ. ಅದಾದ ಬಳಿಕ ಈಗ ವಿಚಾರದ ತೀವ್ರತೆಯನ್ನು ಅರಿತು ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿಕೆ ಶಿವಕುಮಾರ್ ಅವರು ಅವರೆಲ್ಲರನ್ನ ಎಐಸಿಸಿ ಅಧ್ಯಕ್ಷರ ನಿವಾಸಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಅವರು ಈ ಕೆಲವೇ ಕ್ಷಣಗಳ ಹಿಂದಷ್ಟೇ ಎಐಸಿಸಿ ಅಧ್ಯಕ್ಷರ ನಿವಾಸಕ್ಕೆ ಬಂದು ಅವರನ್ನು ಭೇಟಿ ಮಾಡಿ ಸಂಪೂರ್ಣ ವಿವರವನ್ನು ಕೊಡ್ತಿದ್ದಾರೆ. ಭೇಟಿಗೂ ಮೊದಲು ಮಾತಾಡಿದಂತಹ ಸಂಸದರವರು ತಮಗೆ ಆದಂತಹ ಅನುಭವಗಳನ್ನು, ಅಂದರೆ ಆ ಹೋಟೆಲ್ನಲ್ಲಿ ಆಗಿರುವಂತಹ ವಿಚಾರಗಳ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ರು. ಅವರು ಹೇಳ್ತಿರುವಂಥ ಪ್ರಕಾರ ನಾವಿದ್ದಂಥ ಹೋಟೆಲ್ನಲ್ಲಿ 2 ಅನಾಮಿಕ ವ್ಯಕ್ತಿಗಳು ಭೇಟಿಯಾದರು. ನಮ್ಮ ಎದುರಿಗೆ ಕೂತು ಮಾತುಕತೆ ಮಾಡೋ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ಚೆಕ್ಕನ್ನು ಕೂಡ ತಂದಿದ್ದರು. ಅಲ್ಲಿ ಅವರು ನಮ್ಮ ಜೊತೆ ಬನ್ನಿ, ನಿಮಗೆ ಬೇಕಾದಷ್ಟು ಹಣವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಹಾಗೆ ಜೊತೆಗೆ ಅದಕ್ಕಿಂತ ಮೊದಲು 5 ಕೋಟಿ ಆಫರನ್ನು ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ನಾವು ಇದರಲ್ಲಿ ಏನೋ ಬೇರೆ ರೀತಿಯಾದಂಥ ಚಟುವಟಿಕೆಗಳು ನಡೀತಿದೆ ಅನ್ನುವಂತಹ ಅನುಮಾನವನ್ನು ವ್ಯಕ್ತಪಡಿಸಿ ತಕ್ಷಣವೇ ಪೊಲೀಸರಿಗೆ ದೂರನ್ನು ನೀಡಿದ್ವಿ. ಜೊತೆಗೆ ನಮ್ಮ ಇಲ್ಲಿ ಉಸ್ತುವಾರಿ ನೋಡಿಕೊಳ್ತಿರುವಂಥ ರಾಜ್ಯದ ಕಾಂಗ್ರೆಸ್ ನಾಯಕರುಗಳಿಗೂ ಕೂಡ ಗಮನವನ್ನು ಹರಿಸುವಂತೆ ಮಾಡಿದ್ದೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದೇವೆ. ಉಳಿದಂತೆ
ಅದರ ಸಂಬಂಧಪಟ್ಟಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಪೊಲೀಸರು ಪ್ರಕರಣದ ಬಗ್ಗೆ ತನಿಖೆಯನ್ನು ಕೂಡ ನಡೆಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು AICC ಅಧ್ಯಕ್ಷರನ್ನು ಭೇಟಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡ್ತಿದ್ದೇವೆ. 14 ಜನ ಶಾಸಕರು ನಾವೆಲ್ಲರೂ ಇಲ್ಲಿ ಸಂಸದರು ಶಾಸಕರು ಬಂದಿದ್ದೇವೆ. ಎಲ್ಲರೂ ಕೂಡ AICC ಅಧ್ಯಕ್ಷರನ್ನು ಭೇಟಿ ಮಾಡಿ ಅವರಿಗೆ ವಿಚಾರವನ್ನು ಗಮನಕ್ಕೆ ತಂದು ಅವರ ಸೂಚನೆ ಮೇರೆ ಮುಂದಿನ ನಿರ್ಧಾರವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕೆಲವೇ ಕ್ಷಣಗಳ ಹಿಂದಷ್ಟೇ ಇವರು ಸದಾಶಿವನಗರದಲ್ಲಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಬಂದಿದ್ದಾರೆ. ಅಲ್ಲಿ ಮಾತುಕತೆ ನಡೀತಾ ಇದೆ. ಸುಮಾರು 15 ನಿಮಿಷಗಳಿಗೂ ಹೆಚ್ಚು ಕಾಲ ಈ ಭೇಟಿ ನಡೀತಾ ಇದೆ. ಇದಾದ ನಂತರದಲ್ಲಿ ಅಲ್ಲಿಂದ ಹೊರಬಂದ ನಂತರ ಅವರು ಏನು ಹೇಳ್ತಾರೆ, ಮುಂದಿನ ಕ್ರಮಗಳು ಏನಾಗ್ಬೋದು ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.